ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಾವು ಹೌದು, ಇವತ್ತು ನಾವು 2026ರ ಸುಪ್ರೀಂ ಕೋರ್ಟಿನ ಒಂದು ಐತಿಹಾಸಿಕ ತೀರ್ಪನ್ನ ವಿಶ್ಲೇಷಣೆ ಮಾಡ್ತಿದ್ದೀವಿ. ಕಾಂಚನಾ ರಾಯ್ ವಿರುದ್ಧ ಗೀತಾ ಶರ್ಮಾ ಪ್ರಕರಣ. ಇದನ್ ಕೇಳಿದ್ರೆ ಯಾವುದೋ ಕೌಟುಂಬಿಕ ನಾಟಕದ ತರಾನೇ ಅನ್ಸುತ್ತಲ್ವಾ? ಖಂಡಿತ. ಡಾಕ್ಟರ್ ಮಹೇಂದ್ರ ಪ್ರಸಾದ್ ಅನ್ನೋ ಒಬ್ರು ಶ್ರೀಮಂತ ವ್ಯಕ್ತಿ ತಮ್ಮ ವಿಲ್ ಅಂದ್ರೆ ಮರಣಶಾಸನದಲ್ಲಿ ಇಬ್ರು ಮಕ್ಕಳನ್ನ ಸಂಪೂರ್ಣವಾಗಿ ಕೈಬಿಡ್ತಾರೆ. ರಂಜಿತ್ ಮತ್ತೆ ರಾಜೀವ್ ಅವ್ರಿಗೆ ಏನೂ ಸಿಗಲ್ಲ. ಹೌದು. ಅದರ ಬದಲು ಮೊದಲೇ ತೀರಿಕೊಂಡಿದ್ದ ಮತ್ತೊಬ್ಬ ಮಗನ ಪತ್ನಿ ಕಾಂಚನಾಗೆ ತಮ್ಮೆಲ್ಲ ಆಸ್ತಿಯನ್ನ ಬರ್ದಿಡ್ತಾರೆ. ಇಲ್ಲಿಂದಲೇ ಅಲ್ವಾ ಅಸಲಿ ಕತೆ ಶುರು ಆಗೋದು. ಪ್ರಸಾದ್ ತೀರಿಕೊಂಡ ಕೇವಲ 1.5 ವರ್ಷದಲ್ಲಿ ಆ ರಂಜಿತ್ ಕೂಡ ಸಾಯ್ತಾನೆ. ಆಗ್ಲೇ ನೋಡಿ, ರಂಜಿತ್ನ ಪತ್ನಿ ಗೀತಾ ತನ್ನ ಮಾವನ ಆಸ್ತಿಯಿಂದ ತನಗೆ ಜೀವನಾಂಶ ಬೇಕು ಅಂತ ಕೇಳ್ತಾಳೆ. ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಮಾವ ಸತ್ತಾಗ ಗೀತಾ ವಿಧವೆ ಆಗಿರ್ಲಿಲ್ಲ. ಹೌದು, ಅವಳ ಗಂಡ ಆಗ ಬದುಕಿದ್ದ. ತನ್ನ ಗಂಡ ಬದುಕಿದ್ದಾಗ ಮಾವ ತೀರಿಕೊಂಡ್ರು ಕೂಡ ಆಮೇಲೆ ವಿಧವೆ ಆಗುವ ಸೊಸೆಗೆ ಮಾವನ ಆಸ್ತಿಯಲ್ಲಿ ಹಕ್ಕಿದೆಯಾ ಅನ್ನೋದು ಇಲ್ಲಿನ ರಿಯಲ್ ವರ್ಲ್ಡ್ ಪ್ರಶ್ನೆ. ಇದು ತುಂಬಾನೇ ಪ್ರಾಕ್ಟಿಕಲ್ ಆದ ಪ್ರಶ್ನೆ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು 1956ರ ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆಯನ್ನ ನೋಡ್ಬೇಕು. ಹೌದು, ಕಾಯ್ದೆಯ ಸೆಕ್ಷನ್ 19 ಬದುಕಿರುವ ಮಾವನ ಜವಾಬ್ದಾರಿ ಬಗ್ಗೆ ಹೇಳುತ್ತೆ. ಆದ್ರೆ ಇಲ್ಲಿ ಮಾವ ತೀರ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಸೆಕ್ಷನ್ 22 ಅನ್ವಯ ಆಗುತ್ತೆ. ಇದು ತುಂಬಾ ಸ್ಟ್ರಿಕ್ಟ್ ಆಗಿದೆ. ಆಸ್ತಿ ಯಾರಿಗೋಗುತ್ತೋ ಅವರು ಆ ಕುಟುಂಬದ ಅವಲಂಬಿತರನ್ನ ನೋಡ್ಕೊಳ್ಳೇಬೇಕು. ಅಂದ್ರೆ ಕಾಂಚನಾಗೆ ಆಸ್ತಿ ಬಂದಿರೋದ್ರಿಂದ ಗೀತಾನ ನೋಡ್ಕೊಳ್ಳೋ ಜವಾಬ್ದಾರಿ ಅವಳದ್ದೇ ಆಗತ್ತೆ. ಆದ್ರೆ ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಪಂಕಜ್ ಮಿತ್ತಲ್ ಮತ್ತು ಎಸ್.ವಿ. ವೆನ್ ಭಟ್ಟಿಯವರು ಕೊಟ್ಟ ತೀರ್ಪಿದೆಯಲ್ಲ, ಅದು ನಿಜಕ್ಕೂ ಒಂದು ಮಾಸ್ಟರ್ ಕ್ಲಾಸ್. ಅವರು ಕಾಯ್ದೆಯ ಸೆಕ್ಷನ್ 21ನ ವಿಶ್ಲೇಷಣೆ ಮಾಡಿರೋ ರೀತಿ ಅದ್ಭುತ. ಇಲ್ಲಿ ನಾವು ಸ್ವಲ್ಪ ನಿಧಾನವಾಗಿ ಇದನ್ನ ಬಿಡಿಸಿ ನೋಡೋಣ. ಹೌದು, ಸೆಕ್ಷನ್ 21 ಸ್ಪಷ್ಟವಾಗಿ ಮಗನ ಯಾವುದೇ ವಿಧವೆ ಅಂತ ಹೇಳುತ್ತೆ. ಮೊದಲೇ ಮರಣ ಹೊಂದಿನ ಮಗನ ವಿಧವೆ ಅಂತ ಎಲ್ಲೂ ಹೇಳಿಲ್ಲ. ಎಕ್ಸಾಕ್ಟ್ಲಿ. ಅಂದ್ರೆ ಗಂಡ ಯಾವಾಗ ಸತ್ತ ಅನ್ನೋ ಆ ಟೈಮಿಂಗ್ ಇಲ್ಲಿ ಮುಖ್ಯನೇ ಅಲ್ಲ. ಮಾವ ಸಾಯುವಾಗ ಆಕೆ ವಿಧವೆ ಆಗಿರಲೇಬೇಕು ಅನ್ನೋ ನಿಯಮ ಕಾನೂನಿನಲ್ಲಿ ಇಲ್ಲ. ಜಸ್ಟ್ ಯೋಚನೆ ಮಾಡಿ, ಇಬ್ರು ವಿಧವೆಯರಿದ್ದಾರೆ. ಒಬ್ಬಳ ಗಂಡ ಮಾವನಿಗಿಂತ 1 ದಿನ ಮುಂಚೆ ಸಾಯ್ತಾನೆ. ಮತ್ತೊಬ್ಬಳ ಗಂಡ ಮಾವ ಸತ್ತ 1 ದಿನ ಆದ್ಮೇಲೆ ಸಾಯ್ತಾನೆ. ಕೇವಲ ಈ ಟೈಮಿಂಗ್ ಆಧಾರದ ಮೇಲೆ ಒಬ್ಳಿಗೆ ಆರ್ಥಿಕ ಭದ್ರತೆ ಕೊಟ್ಟು ಮತ್ತೊಬ್ಳಿಗೆ ನಿರಾಕರಿಸೋದು ಎಷ್ಟೊಂದು ಅಮಾನವೀಯ ಅಲ್ವಾ? ಖಂಡಿತ. ಇದು ನಮ್ಮ ಸಂವಿಧಾನದ ಆರ್ಟಿಕಲ್ 14 ಅಂದ್ರೆ ಸಮಾನತೆಯ ಹಕ್ಕು ಮತ್ತು ಆರ್ಟಿಕಲ್ 21 ಅಂದ್ರೆ ಗೌರವಯುತ ಬದುಕಿನ ಹಕ್ಕಿನ ನೇರ ಉಲ್ಲಂಘನೆಯಾಗತ್ತೆ. ಕೇವಲ ಒಂದು ತಾಂತ್ರಿಕ ಕಾರಣ ಇಟ್ಕೊಂಡು ಒಬ್ಬ ನಿಸ್ಸಹಾಯಕ ವಿಧವೆಗೆ ಜೀವನಾಂಶ ನಿರಾಕರಿಸೋಕ್ಕಾಗಲ್ಲ ಅಂತ ಕೋರ್ಟ್ ಸ್ಪಷ್ಟಪಡಿಸಿತು. ಮತ್ತೆ ಕೋರ್ಟ್ ಮನುಸ್ಮೃತಿಯ ಉಲ್ಲೇಖ ಕೂಡ ಮಾಡಿದೆ. ಕುಟುಂಬದ ದುರ್ಬಲರನ್ನ ರಕ್ಷಿಸೋದು ಆಸ್ತಿಗೆ ಸಂಬಂಧಪಟ್ಟ ಒಂದು ಪವಿತ್ರ ಕರ್ತವ್ಯ ಅಂತ. ಬರೀ ಟೆಕ್ನಾಲಿಟಿ ಅಲ್ಲ, ಅದು ಆಸ್ತಿ ಜೊತೆಗೆ ಬರುವ ಹೊಣೆಗಾರಿಕೆ. ಹೌದು. ಇದರ ಒಟ್ಟಾರೆ ಅರ್ಥ ಏನು? ಸಾಮಾನ್ಯ ಜನರಿಗಿದೊಂದು ದೊಡ್ಡ ಪಾಠ. ಖಂಡಿತ. ಕುಟುಂಬದ ಆಸ್ತಿ ಬಂತು ಅಂದ್ರೆ ಆ ಕುಟುಂಬದ ವಿಧವೆಯರನ್ನ ಅಥವಾ ಅವಲಂಬಿತರನ್ನ ನೋಡಿಕೊಳ್ಳೋ ಕಾನೂನುಬದ್ಧ ಜವಾಬ್ದಾರಿ ಕೂಡ ಫ್ರೀಯಾಗಿ ಬರುತ್ತೆ. ಮತ್ತೆ ಕಾನೂನು ವೃತ್ತಿಪರರಿಗೆ ಇದು ಶಾಸನಬದ್ಧ ಪಠ್ಯ ಮತ್ತು ವಿಶಾಲವಾದ ಸಾಂವಿಧಾನಿಕ ನೈತಿಕತೆಯನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆ. ನಿಜ. ಕಾನೂನು ಅನ್ನೋದು ಬರೀ ತಾಂತ್ರಿಕ ಲೋಪಗಳನ್ನ ಹುಡುಕಿ ದುರ್ಬಲರಿಗೆ ವಂಚಿಸೋಕೆ ಅಲ್ಲ. ಅದು ಮಾನವ ಘನತೆಯನ್ನ ಎತ್ತಿ ಹಿಡಿಯೋ ಒಂದು ನಿರಂತರವಾಗಿ ವಿಕಸನಗೊಳ್ಳುವ ಸಾಧನ. ಇವತ್ತಿನ ಈ ಚರ್ಚೆಯ ಕೊನೆಯಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಒಂದು ಕುತೂಹಲಕಾರಿ ಪ್ರಶ್ನೆ ಮೂಡುತ್ತೆ. ಏನದು? ಆಸ್ತಿಯ ಹಕ್ಕಿನಿಂದಲೇ ಇಂತಹ ನಿರ್ವಹಣಾ ಜವಾಬ್ದಾರಿಗಳು ಕಡ್ಡಾಯವಾಗಿ ವರ್ಗಾವಣೆ ಆಗುತ್ತೆ ಅಂದಮೇಲೆ ಭವಿಷ್ಯದಲ್ಲಿ ಜನ ತಮ್ಮ ವಿಲ್ ಬರೆಯುವಾಗ ಅವಲಂಬಿತರ ನಿರ್ವಹಣೆಗೆ ಸಂಬಂಧಿಸಿದಂತೆ ಇನ್ನೆಷ್ಟು ಕಾಂಪ್ಲೆಕ್ಸ್ ಆದ ಹೊಸ ಕಂಡೀಷನ್ಸ್ ಹಾಕ್ಬೋದಲ್ವಾ? ಖಂಡಿತ. ಇದು ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯನೇ. ಆಸ್ತಿ ಹಸ್ತಾಂತರದ ಕಾನೂನುಗಳು ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ರೋಚಕ ತಿರುವುಗಳನ್ನ ಪಡೆಯಬಹುದು ಅನ್ನೋ ಈ ಪ್ರಶ್ನೆಯೊಂದಿಗೆ ಇಂದಿನ ಸಂಭಾಷಣೆಯನ್ನ ಮುಕ್ತಾಯಗೊಳಿಸೋಣ.